ಹಲೋ, ನಮಸ್ತೆ ಎಲ್ರಿಗೂ. ಈ ಬೆಳ್ಳಗಾಗಿರುವಂಥ ತಲೆ ಕೂದಲಿಗೆ ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಹಾಕಿ ಕಪ್ಪು ಕಲರ್ ಮಾಡೋದಕ್ಕಾಗೋದಿಲ್ವಾ? ಖಂಡಿತವಾಗ್ಲೂ ಆಗುತ್ತೆ, 100% ಆಗುತ್ತೆ. ಆದರೂ ಕೂಡ ಪದೇ ಪದೇ ಕೆಲವರು ಮೆಹಂದಿ ಮತ್ತು ಇಂಡಿಗೋ ಪೌಡರಿಂದ ತಲೆ ಕೂದಲು ಕಪ್ಪಾಗಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ಯಾಕೆಂತಂದರೆ ಕೇವಲ ಎರಡೇ ರೀಸನ್. ಅವರು ರಾಂಗ್ ಪ್ರಾಡಕ್ಟ್ಸ್ಗಳನ್ನು ತಗೊಂಡ್ಬಂದು ಟ್ರೈ ಮಾಡ್ತಾ ಇರ್ತಾರೆ, ಇಲ್ವಾ ರಾಂಗ್ ವೇಯಲ್ಲಿ ಟ್ರೈ ಮಾಡ್ತಾರೆ. ಹಾಗಾದರೆ ಮೆಹಂದಿ ಮತ್ತು ಇಂಡಿಗೋ ಪೌಡರನ್ನು ಉಪಯೋಗ ಮಾಡಿಕೊಂಡು ಪರ್ಫೆಕ್ಟಾಗಿ ಹೇರ್ ಕಲರಿಂಗ್ ಮಾಡ್ಕೊಳ್ಳೋದು ಹೇಗೆ? ಅದು ಕಪ್ಪು ಬಣ್ಣ ಬರೋ ಥರ ನ್ಯಾಚುರಲ್ ಆಗಿ. ತುಂಬಾ ಸಿಂಪಲ್ ಆಗಿ ಪರ್ಫೆಕ್ಟ್ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಎಲ್ಲರೂ ಇಡೋದು ಎಲ್ಲಿ ಗೊತ್ತಾ? ರಾಂಗ್ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡೋದು. ಅಂದರೆ ಈ ಇಂಡಿಗೋ ಪೌಡರ್ ಕೂಡ ಕಲಬೆರಕೆ ಇರುವಂಥದ್ದನ್ನು ನೀವು ಉಪಯೋಗ ಮಾಡಿದರೆ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ ಸಿಗಲ್ಲ. ಮೆಹಂದಿ ಇರ್ಬೋದು, ಅಂದರೆ ಮದಿರಂಗಿ ಪೌಡರ್ ಇರ್ಬೋದು, ಇಂಡಿಗೋ ಪೌಡರ್ ಇರ್ಬೋದು, ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡಿ ನೋಡಿ. ನಾನು ಆಲ್ಮೋಸ್ಟ್ 1 ವರ್ಷದಿಂದ ಈ ಮೆಥಡನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಒಂದು ಸರಿ ನಾನು ಹೇರ್ ಕಲರಿಂಗ್ ಮಾಡಿದರೆ ಅದು ಆಲ್ಮೋಸ್ಟ್ 3 ಮಂತ್ಸ್ ಇರುತ್ತೆ. ಅಟ್ಲೀಸ್ಟ್ 1 ತಿಂಗಳು ಇದೆಯಲ್ವಾ, ಡಾರ್ಕ್ ಬ್ಲ್ಯಾಕ್ ಇರುತ್ತೆ. 2ನೇ ತಿಂಗಳಾಗುವಾಗ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಮತ್ತು ಬ್ರೌನಿಶ್ ಶೇಡಿಗೆ ಅಂದರೆ ಟರ್ನ್ ಆಗುತ್ತೆ. ಆವಾಗ ಮತ್ತೆ ನೀವು ಅಪ್ಲೈ ಮಾಡಿದರೆ ಇಂಡಿಗೋ ಪೌಡರನ್ನು ಪುನಃ ಬ್ಲ್ಯಾಕ್ ಆಗುತ್ತೆ. 2 ತಿಂಗಳಂತೂ ಏನೂ ಪ್ರಾಬ್ಲಮ್ ಆಗಲ್ಲ. ಹೇಗೆ ಅಂತಂದರೆ ನಾನು ಪರ್ಫೆಕ್ಟ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ 100% ಪ್ಯೂರ್ ಆಗಿರುವಂತಹ ಪ್ರಾಡಕ್ಟನ್ನು ಉಪಯೋಗ ಮಾಡ್ತೀನಿ. ಇನ್ನೊಂದು, ನೀವು ಪ್ರಾಡಕ್ಟ್ಗಳನ್ನು ಈ ಮೆಹಂದಿ ಅಥವಾ ಇಂಡಿಗೋ ಪೌಡರ್ ಪ್ರಾಡಕ್ಟ್ಗಳನ್ನು ಬೈ ಮಾಡುವಾಗ ಕೂಡ ಅಷ್ಟೇ, ಡೇಟ್ ಬಾರ್ ಆಗಿದ್ದರೆ, ಎಕ್ಸ್ಪೈರ್ ಡೇಟ್ ಆಗಿದ್ದರೆ ಅದನ್ನ ಉಪಯೋಗ ಮಾಡಿಬಿಡಿ. 2 ವರ್ಷ ಹಳೆ, 1 ವರ್ಷ ಹಳೆಯ ಮದರಂಗಿ ಪೌಡರ್ ಅಥವಾ ಇಂಡಿಗೋ ಪೌಡರನ್ನು, ಅಂದರೆ ತುಂಬ ಹಳೆಯ ಇಂಡಿಗೋ ಪೌಡರನ್ನು ಉಪಯೋಗ ಮಾಡಿದರೂ ಕೂಡ ನಿಮಗೆ ಅದರ ಇಂಟೆನ್ಸಿಟಿ ಇದೆಯಲ್ವಾ, ಆ ಕಲರ್ ಬಿಡೋ ಕೆಪಾಸಿಟಿ ಇದೆಯಲ್ವಾ, ಅದಷ್ಟಿರಲ್ಲ. ನಿಮಗೆ ಅಷ್ಟು ಸ್ಟ್ರಾಂಗ್ ಕೊಡಲ್ಲ ಕಲರ್. ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಫ್ರೆಶ್ ಆಗಿರೋದನ್ನು, ಎಕ್ಸ್ಪೈರಿ ಡೇಟ್ ಆಗಿರೋದಂಥ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬೇಕು. ಈ ಪ್ರಾಡಕ್ಟ್ಗಳನ್ನು ತಗೊಂಬರೋ ವಿಷಯದಲ್ಲಿ ನಾವು ರಾಜಿ ಆದರೆ ನಮಗೆ ರಿಸಲ್ಟ್ ಅಷ್ಟು ಮಟ್ಟಿಗೆ ಸಿಗಲ್ಲ. ಆದ್ದರಿಂದ ನೀವು ಯಾವಾಗಲೂ ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊತಿರಂತಂದರೆ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಪ್ಯೂರ್ ಆಗಿರೋದನ್ನು, ಡೇಟ್ ಬಾರ್ ಆಗಿರೋದನ್ನೇ ಉಪಯೋಗಿಸಿ. ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆನ್ಲೈನಲ್ಲೂ ಬೈ ಮಾಡ್ಬೋದು ಪ್ಯೂರ್ ಆಗಿರುವಂಥ ಪ್ರಾಡಕ್ಟನ್ನು, ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ, ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಿಂದಲೇ ಬೈ ಮಾಡಿ. ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. 2ನೇದು, ಪ್ರಾಡಕ್ಟ್ಗಳು ಒಳ್ಳೆ ಪ್ರಾಡಕ್ಟ್ಗಳನ್ನು ತೊಗೊಂಬಂದಿದ್ರೆ ತೊಂದರೆ ಇಲ್ಲ. ಅಪ್ಲೈ ಮಾಡುವ ವಿಧಾನ ಹೀಗೆ. ಇಲ್ಲಿ ನೀವು ಕ್ಲೀನಾಗಿ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಬೇಕು. ಮೊದಲನೆಯದಾಗಿ ತಲೆ ಕೂದಲನ್ನು ಕಲರಿಂಗಿಗೆ ಪ್ರಿಪೇರ್ ಮಾಡೋದು. ಹೆನ್ನ ಅಥವಾ ನೀವು ಇಂಡಿಗೋ ಪೌಡರ್ ಹಾಕೋ ಇಂದಿನ ದಿನ ಚೆನ್ನಾಗಿ ತಲೆ ಸ್ನಾನ ಮಾಡಬೇಕು. ಕಂಡೀಷ್ನರ್ ಹಾಕಬಾರ್ದು ಮತ್ತು ಆಯಿಲ್ ಅಪ್ಲೈ ಮಾಡಿರಬಾರ್ದು. ಕಂಡೀಷ್ನರ್ ಅಥವಾ ಆಯಿಲ್ ಅಪ್ಲೈ ಮಾಡಿದ್ದೀರಿ ಅಂತಂದರೆ ನೀವು ಮೆಹಂದಿ ಕಲರ್ ಹಾಕುವಾಗ ತಲೆ ಕೂದಲಿಗೆ ಹಿಡಿಯಲ್ಲ. ಸೊ ತಲೆ ಕೂದಲನ್ನು ನೀವು ಕ್ಲೀನಾಗಿ ಪ್ರಿಪೇರ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. 2ನೇದು, ಮೆಹಂದಿಯನ್ನು ಪ್ರಿಪೇರ್ ಮಾಡುವಂಥದ್ದು. ಪ್ಯೂರ್ ಆಗಿರುವ ಮೆಹಂದಿಯನ್ನು ತಗೊಂಡಿರ್ತೀರ, ಟೀ ಮತ್ತು ಕಾಫಿ ಡಿಕಾಕ್ಷನನ್ನು ಉಪಯೋಗ ಮಾಡಿಯೇ ನೀವು ಮೆಹಂದಿಯನ್ನು ಪ್ರಿಪೇರ್ ಮಾಡಿ. ಫಸ್ಟ್ ಕ್ಲಾಸ್ ನಿಮಗೆ ಕಲರ್ ಸಿಗುತ್ತೆ. ಟೀ ಮತ್ತು ಕಾಫಿ ಡಿಕಾಕ್ಷನನ್ನು ಪ್ರಿಪೇರ್ ಮಾಡೋದು ತುಂಬ ಸುಲಭ. 2 ಚಮಚ ಟೀ ಪೌಡರ್, 2 ಚಮಚ ಕಾಫಿ ಪೌಡರ್, 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅರ್ಧ ಲೋಟ ಆಗುವಷ್ಟು ತನಕ ಅದನ್ನು ಕುದಿಸ್ಕೊಳ್ಳಿ. ಆ ನೀರನ್ನು ಫಿಲ್ಟರ್ ಮಾಡಿ ಸೋಸಿ ಸೈಡಿಗೆ ಇಟ್ಬಿಡಿ. ಅದು ಸ್ವಲ್ಪ ತಣ್ಣಗಾದ ನಂತರನೇ ನೀವು ಮೆಹಂದಿಗೆ ಹಾಕಿ ಕಲಿಸ್ಕೋಬೇಕು. ಮೆಹಂದಿ ಕಲಿಸ್ಕೊಳ್ಳುವಾಗ ಸಾಧ್ಯ ಆದರೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಆಮ್ಲ ಪೌಡರನ್ನು ಕೂಡ ಹಾಕೊಳ್ಳಿ. ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ತಲೆ ಕೂದಲು ಸಾಫ್ಟಾಗಿ ಚೆನ್ನಾಗಿರೋ ಥರ ಕೂಡ ನೋಡುತ್ತೆ. ಸ್ವಲ್ಪ 8 ಡ್ರಾಪಷ್ಟು ಲಿಂಬೆ ರಸನ ಹಾಕ್ಕೊಳ್ಳಿ. ಲಿಂಬೆ ರಸ ಹೆಣ್ಣದು ಮದಿರಂಗಿದು ಕಲರ್ ಬಿಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಡಾರ್ಕ್ ಕಲರ್ ಬಿಡೋ ಥರ, ಬೇಗ ಕಲರ್ ಬಿಡೋ ಥರ, ಇಂಟೆನ್ಸಿವ್ ಆಗಿ ಕಲರ್ ಕೊಡೋ ಥರ ಮಾಡುತ್ತೆ. ಕಲಿಸ್ಬಿಟ್ಟು 4 ಗಂಟೆ ಆದರೂ ಬಿಡಬೇಕು. 4 ಗಂಟೆ ಆದ ನಂತರನೇ ನೀವು ತಲೆಗೆ ಹಚ್ಕೋಬೇಕು. ಕ್ಲೀನಾಗಿ ತಲೆನ ಬಿಡಿಸಿ ಕ್ಲೀನಾಗಿ ರೂಟಿಂದ ಅಪ್ಲೈ ಮಾಡಬೇಕು. ಎಲ್ಲೆಲ್ಲ ವೈಟ್ ಆಗಿದೆ ಅಲ್ಲಿ ಅಪ್ಲೈ ಮಾಡಿಕೊಂಡು 2ರಿಂದ 3 ಗಂಟೆ ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಬೇಕು. ಮೆಹಂದಿ ಕಲಿಸ್ಬಿಟ್ಟು 4 ಗಂಟೆ ಬಿಡಬೇಕು. ತಲೆ ಕೂದಲಿಗೆ ಅಪ್ಲೈ ಮಾಡಿ 3 ಅವರ್ಸ್ ಮಿನಿಮಮ್ ಬಿಡಬೇಕು. ಅದಾದ ನಂತರ ತೊಳ್ಕೊಳ್ಳಿ. ಮೆಹಂದಿ ಹಾಕಿ ತೊಳ್ಕೊಂಡಾಗ ನಿಮಗೆ ಡಾರ್ಕ್ ಆರೆಂಜ್ ಅಥವಾ ನಿಮಗೆ ಬ್ರೌನ್ ಅಥವಾ ಒಂಥರ ಮರೂನ್ ಕಲರ್ ಬರುತ್ತೆ. ಬರೀ ಮೆಹಂದಿ ಹಾಕೋದ್ರಿಂದ ತಲೆ ಕೂದಲು ಕಪ್ಪಾಗಲ್ಲ. ಡಾರ್ಕ್ ಆರೆಂಜ್ ಅಥವಾ ಮರೂನ್ ಕಲರ್ ಅಥವಾ ರೆಡ್ಡಿಶ್ ಕಲರ್ ಬರುತ್ತೆ, ನಿಮ್ಗೆ ಗೊತ್ತಿರುವಂಥದ್ದು.
ಈಗ ಕಪ್ಪು ಶೇಡ್ ಕೊಡೋದು ಹೇಗೆ? ಇಲ್ಲೇ ಬರೋದು ಇಂಡಿಗೋ ಪೌಡರ್. ನೆಕ್ಸ್ಟ್ ಸ್ಟೆಪ್ಪೇ ಇಂಡಿಗೋ ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು. ತಲೆಸ್ನಾನ ಮಾಡಿ ಮೆಹಂದಿ ಹಚ್ಕೊಂಡು 3 ಗಂಟೆ ಬಿಟ್ಟು ತಲೆಸ್ನಾನ ಮಾಡಲಿಕ್ಕೆ ಹೊರಡ್ತಿರಲ್ವ, ಆ ಟೈಮಲ್ಲಿ ಇಂಡಿಗೋ ಪೌಡರನ್ನು ಪೇಸ್ಟ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಉಗುರು ಬೆಚ್ಚಗಿನ ನೀರಲ್ಲಿ ಇಂಡಿಗೋ ಪೌಡರನ್ನು ಸ್ವಲ್ಪ ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಇಂಡಿಗೋ ಪೌಡರ್ ಉಗುರು ಬೆಚ್ಚಗಿನ ನೀರನ್ನು ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಖಾಲಿ 10 ನಿಮಿಷ ಬಿಡಲಿಕ್ಕೆ, ಅಂದರೆ ತಲೆ ಸ್ನಾನ ಮಾಡಲಿಕ್ಕೆ 10 ನಿಮಿಷ ಅಂತ ಅಂದರೆ ತಲೆ ಸ್ನಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಪೇಸ್ಟನ್ನು ರೆಡಿ ಇಟ್ಕೊಳ್ಳಿ. ತಲೆ ಸ್ನಾನ ಆದ ನಂತರ ಮೆಹಂದಿಯನ್ನು ತೊಳ್ಕೊಳ್ತೀರಲ್ವ, ಖಾಲಿ ನೀರಲ್ಲಿ ತೊಳಿಬೇಕು. ಯಾವುದೇ ಶಾಂಪು ಬಳಸೋಂಗಿಲ್ಲ. ಮೆಹಂದಿ ಹಾಕಿ ನೀವು ಫಸ್ಟ್ ಟೈಮ್ ತೊಳೆಯುವಾಗ ಅದಾದ ನಂತರ ತಲೆ ಕೂದಲನ್ನು ಒರೆಸ್ತೀರಾ, ಸ್ವಲ್ಪ ಉದ್ದೆ ಇರುತ್ತಲ್ವ, ಆವಾಗಲೇ ಇಂಡಿಗೋ ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು. ಇಂಡಿಗೋ ಪೇಸ್ಟನ್ನು ಹಚ್ಚಿಬಿಟ್ಟು 2 ಗಂಟೆ ಆದರೂ ಬಿಡಬೇಕು. ಇವಾಗ ಇಂಡಿಗೋ ಪೌಡರ್ ಏನು ಮಾಡುತ್ತೆ ಅಂತಂದರೆ ತಲೆ ಕೂದಲಿಗೆ ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್ ಕಲರ್ ಕೊಡುತ್ತೆ. ಸೊ ಇಂಡಿಗೋ ಪೌಡರ್ದು ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್ ಶೇಡ್ ಮೆಹಂದಿ ಕಲರ್ದು ಡಾರ್ಕ್ ಆರೆಂಜ್ ಅಥವಾ ಬ್ರೌನಿಶ್ ಶೇಡ್ ಇರುತ್ತಲ್ವ, ಇದೆರಡು ಸೇರಿದಾಗ ಏನಾಗುತ್ತೆ, ನಿಮಗೆ ಕಪ್ಪು ಕಲರ್ ಬರುತ್ತೆ. ಇಂಡಿಗೋ ಪೌಡರ್ ಹಾಕಿ 2 ಗಂಟೆ ಬಿಟ್ಬಿಡಿ. ಕ್ಲೀನಾಗಿ ತೊಳ್ಕೊಳ್ಳಿ, ಶಾಂಪು ಮಾಡಬೇಡಿ. ಒಂದ್ಸರಿ ಕ್ಲೀನಾಗಿ ತೊಳ್ಕೊಂಡಾದ ನಂತರ ಸ್ವಲ್ಪ ಮೊಸರನ್ನು ಬೇಕಾದರೆ ಹಚ್ಚಿಬಿಟ್ಟು 1-2 ನಿಮಿಷ ಮಸಾಜ್ ಮಾಡಿಬಿಟ್ಟು ನೀರು ಹಾಕಿ ಮತ್ತೆ ತೊಳ್ಕೊಂಡು ಬಿಟ್ಬಿಡಿ. ಯಾಕಂತಂದರೆ ಇಂಡಿಗೋ ಪೌಡರ್ ಕೂದಲನ್ನು ಕೆಲವರಿಗೆ ಡ್ರೈ ಮಾಡುತ್ತೆ. ಮೊಸರು ಹಾಕೋದ್ರಿಂದ ಇದು ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ. ಮೊಸರು ಹಾಕಿ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ನೀರು ಹಾಕಿ ಬಿಟ್ಬಿಡುವಂಥದ್ದು. ಕೂದಲಿಗೆ ಶಾಂಪು ಕಂಡೀಷ್ನರ್ ಹಾಕುವಂಗಿಲ್ಲ. 1 ದಿನ ಅಥವಾ 2 ದಿನ ನೀವು ಶಾಂಪು ಹಾಕಿ ಕಂಡೀಷ್ನರ್ ಹಾಕಿ ಸ್ನಾನ ಮಾಡುವಂಗಿಲ್ಲ. 1 ದಿನ ಆದ ನಂತರ ತಲೆ ಕೂದಲಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಅದಾದ ನಂತರ ನೀವು ಶಾಂಪು ಅಥವಾ ಕಂಡೀಷ್ನರ್, ಶಾಂಪು ಹಾಕಿ ತೊಳ್ಕೊಬೋದು, ಕಂಡೀಷ್ನರ್ ಹಾಕೊಳ್ಳೇಬೇಕು ನೀವು. ಯಾಕೆಂತಂದರೆ ಮೆಹಂದಿ ಮತ್ತು ನೀವು ಇಂಡಿಗೋ ಪೌಡರ್ ಹಾಕಿದಾಗ ತಲೆ ಕೂದಲು ಸ್ವಲ್ಪ ಡ್ರೈ ಆದಾಗೆ ಆಗುತ್ತೆ. ಆದ್ದರಿಂದ ಅದಾದ ನಂತರ 1 ದಿನ ಅಥವಾ 2 ದಿನ ಬಿಟ್ಟು ನೀವು ಸ್ನಾನ ಮಾಡುವಾಗ ತಲೆ ಕೂದಲಿಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಹಾಗೆಯೇ ಕಂಡೀಷ್ನರನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ. ತಲೆ ಕೂದಲು ಕಪ್ಪಾಗಿರುತ್ತೆ, ಸ್ಮೂತಾಗಿರುತ್ತೆ, ಸಿಲ್ಕಿ ಆಗಿರುತ್ತೆ, ನಿಮಗೆ ಆ ಡ್ರೈನೆಸ್ ಇರಲ್ಲ. ಇದು ಪರ್ಫೆಕ್ಟ್ ವೇ ಇಂಡಿಗೋ ಮತ್ತು ಮೆಹಂದಿ ಪೌಡರನ್ನು ಉಪಯೋಗ ಮಾಡಿಕೊಂಡು ಹೇರ್ ಕಲರ್ ಮಾಡುವಂಥದ್ದು. ಕೆಲವರು ಇನ್ನೂ ಒಂದು ಮಾಡ್ತಾರೆ, ಫಸ್ಟ್ ಡೇ ಮೆಹಂದಿ ಹಾಕಿ ಬಿಟ್ಬಿಡ್ತಾರೆ. ಮೆಹಂದಿ ಹಾಕಿ 3 ಗಂಟೆ ಬಿಟ್ಟು ತೊಳ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ಬೇಕಾದರೂ ಕಂಪ್ಲೀಟಾಗಿ ಡ್ರೈ ಆದ ನಂತರ ನೆಕ್ಸ್ಟ್ ಡೇ ಬೇಕಾದರೂ ನೀವು ಇಂಡಿಗೋ ಪೌಡರ್ ಕಲರಿಂಗ್ ಮಾಡ್ಕೋಬೋದು. ಅಂದರೆ ಇಂಡಿಗೋ ಪೌಡರ್ನ ಕಲಿಸ್ಬಿಟ್ಟು 10 ನಿಮಿಷ ಇಟ್ಟು ತಲೆ ಕೂದಲಿಗೆ ಹಚ್ಕೊಂಡು 2 ಗಂಟೆ ಬಿಟ್ಟು ಸ್ನಾನ ಮಾಡುವಂಥದ್ದು. ಯಾವ ಮೆಥಡ್ ಮೋಸ್ಟ್ ಎಫೆಕ್ಟಿವ್ ಅಂತಂದರೆ, ನಿಮಗೆ ನೀವು ಹೆಣ್ಣ ಹಾಕಿ ಅಂದರೆ ಮದಿರಂಗಿ ಪೇಸ್ಟ್ ಹಾಕಿ ತಲೆ ಕೂದಲು ತೊಳೆದು ಅದನ್ನ ಒರೆಸ್ಬಿಟ್ಟು ಸ್ವಲ್ಪ ಒದ್ದೆ ಇರುವಾಗಲೇ ಈ ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿರ್ತೀರಲ್ವ, ಅದು ತುಂಬ ಎಫೆಕ್ಟಿವ್. ನಿಮಗೆ ಫಸ್ಟ್ ಡೇನ ಒಂದೇ ದಿನದಲ್ಲಿ ಮಾಡೋದು ನಿಮ್ಗೆ, ಯಾಕಂತಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಪರ್ಫೆಕ್ಟ್ ವೇ. ಈ ವೇಯನ್ನು ಫಾಲೋ ಮಾಡಿದರೆ ನಿಮಗೆ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಾಕಿ ಕಲರ್ ಆಗಿಲ್ಲ, ಬ್ಲ್ಯಾಕ್ ಆಗಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ನಾನು ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ, ರಿಸಲ್ಟ್ ಬಂದಿದೆ. ತುಂಬ ಜನ ನನ್ನ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನೀವು ಹೇಳಿರೋ ಮೆಥಡನ್ನು ನಾವು ಫಾಲೋ ಮಾಡಿದ್ವಿ, ಪರ್ಫೆಕ್ಟಾಗಿ ರಿಸಲ್ಟ್ ಬಂದಿದೆ ಅಂತ. ಆಮೇಲೆ ಮೇಂಟೈನ್ ಮಾಡೋದು ಹೇಗೆ ತಲೆ ಕೂದಲನ್ನು? ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪುಗಳನ್ನು ಉಪಯೋಗ ಮಾಡಬಾರ್ದು. ಯಾಕಂತಂದರೆ ಕಲರ್ ಬೇಗ ಹೋಗ್ಬೋದು. ಮೈಲ್ಡ್ ಆಗಿರುವಂಥ ಶಾಂಪುಗಳನ್ನು ಉಪಯೋಗ ಮಾಡಬೇಕು. ಕಂಡೀಷ್ನರನ್ನು ಕೂಡ ಅಪ್ಲೈ ಮಾಡಬೇಕು. ಶಾಂಪು ಅಥವಾ ಸೋಪ್ ಹಾಕಿ ಜಾಸ್ತಿ ತಲೆ ಕೂದಲನ್ನು ತಿಕ್ಕಿ ತೊಳೆದರೆ ಕಲರ್ ಬೇಗ ಹೋಗ್ಬೋದು. ಕ್ಲೀನಾಗಿ ಮೇಂಟೈನ್ ಮಾಡಿದರೆ 1 ತಿಂಗಳು ಡಾರ್ಕ್ ಶೇಡ್ ಇರುತ್ತೆ, 1-2 ತಿಂಗಳಲ್ಲಿ ನಿಮಗೆ ಬ್ರೌನಿಶ್ ಆಗಿ ಬರುತ್ತೆ, ಸ್ವಲ್ಪ ಬ್ಲ್ಯಾಕು ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಮೆಹಂದಿ ಹಾಕಿಲ್ಲದಿದ್ರೂ ಪರವಾಗಿಲ್ಲ, ಮೆಹಂದಿದು ಕಲರ್ ಡಾರ್ಕ್ ಬ್ರೌನ್ ಇದ್ದೇ ಇರುತ್ತೆ. ಜಸ್ಟ್ ನೀವು ಇಂಡಿಗೋ ಪೌಡರ್ದು ಪೇಸ್ಟ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ತಲೆಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದರೂ ಸಾಕು, ಮತ್ತೆ ಬ್ಲ್ಯಾಕ್ ಆಗುತ್ತೆ. ಮೆಹಂದಿದು ಕಲರ್ ಅಷ್ಟು ಬೇಗ ಹೋಗೋದೇ ಇಲ್ಲ, 3 ತಿಂಗಳಾದರೂ ಇರುತ್ತೆ. ನಾವು ಮಾಡಬೇಕಾಗಿರೋದು ಆಮೇಲೆ ಸೆಕೆಂಡ್ ರೌಂಡಲ್ಲಿ 1 ತಿಂಗಳು ಬಿಟ್ಟು ಬರೀ ಇಂಡಿಗೋ ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು. ಅದು ಪರ್ಫೆಕ್ಟ್ ರಿಸಲ್ಟನ್ನು ಕೊಡುತ್ತೆ. ಇದು ಪರ್ಫೆಕ್ಟ್ ಆಗಿರುವಂಥ ಮೆಥಡ್. ಪ್ರಾಡಕ್ಟ್ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ, ಮೆಥಡ್ ಸರಿಯಾಗಿ ಫಾಲೋ ಮಾಡಿ. ಪರ್ಫೆಕ್ಟಾಗಿ ನ್ಯಾಚುರಲ್ ಆಗಿ 100% ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇರ್ ಕಲರಿಂಗ್ ಮಾಡ್ಬೋದು. ಇದರಿಂದ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಹೇಳ್ತೇನೆ ನಿಮಗೆ, ಕೆಮಿಕಲ್ ಡೈಯಿಂದ ಆಗುವಂತಹ ಡ್ಯಾಮೇಜ್ ಆಗಲ್ಲ ತಲೆ ಕೂದಲಿಗೆ. ಕೆಮಿಕಲ್ ಡೈಯನ್ನು ಉಪಯೋಗ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಮ್ಮದು ಬೆಳ್ಳಗಾಗದೆ ಉಳಿದಿರುವ ಕಪ್ಪು ಕೂದಲು ಕೂಡ ಬೇಗ ಬೆಳ್ಳಗಾಗಲಿಕ್ಕೆ ಶುರುವಾಗುತ್ತೆ. ಆ ಪ್ರಾಬ್ಲಮ್ ಇಲ್ಲ. ಹೇರ್ ಗ್ರೋತ್ಗೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಮದಿರಂಗಿ ಮತ್ತು ನೀವು ಇದಕ್ಕೆಲ್ಲಾದರೂ ಒಂದು ಸ್ವಲ್ಪ ನೀವು ಆಮ್ಲ ಪೌಡರನ್ನು ಸೇರಿಸಿದ್ರೆ
ತಲೆ ಕೂದಲು ಉದ್ರೋದು ತಪ್ಪುತ್ತೆ, ಡ್ಯಾಂಡ್ರಫ್ ಆಗೋದು ತಪ್ಪುತ್ತೆ. ನೀವು ಬೇಕಾದರೆ ನೋಡಿ, ನೀವು ಮದರಂಗಿ ಮತ್ತು ಇಂಡಿಗೋ ಪೌಡರ್ ಅಥವಾ ಯಾಮ್ಲ ಪುಡಿಯನ್ನು ಸೇರಿಸಿ ಪೇಸ್ಟ್ ಮಾಡಿ ಹಾಕಿ ನೆಕ್ಸ್ಟ್ ಟೈಮ್ ನೀವು ತಲೆ ಬಾಚುವಾಗ ಅಥವಾ ತಲೆ ಸ್ನಾನ ಮಾಡುವಾಗ ನಿಮಗೆ ಜಾಸ್ತಿ ತಲೆ ಕೂದಲು ಉದುರಲ್ಲ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ನಾನು ಈ ಕೆಮಿಕಲ್ ಇರುವಂಥ ಹೇರ್ ಡೈನ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಆಲ್ಮೋಸ್ಟು ನಾನು ಈ ನ್ಯಾಚುರಲ್ ಹೇರ್ ಡೈಯನ್ನು ಉಪಯೋಗ ಮಾಡುವಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ. ಬೇರೆ ಏನಾದರೂ ಫೀಡ್ಬ್ಯಾಕ್ ಬೇಕು ಬ್ಯೂಟಿ ಬಗ್ಗೆ ಅಥವಾ ಸ್ಕಿನ್ ಕೇರ್ ಬಗ್ಗೆ ಅಥವಾ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ಮೆಸೇಜ್ ಮಾಡಿ. ಅದರ ಬಗ್ಗೆ ಕೂಡ ನೆಕ್ಸ್ಟ್ ನಾನು ವಿಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ನಾನು ಈ ಪ್ರಯತ್ನನ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನನ್ನ ಚಾನಲ್ನ ನೋಡ್ತಾನೆ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.